ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಪರಿಹಾರ ಜ್ಯೋತಿ ಶಾಲೆ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿಯವರಿಗೆ, ಈ ಮೇಷರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ವಿಶೇಷ ದಿನ ಆಗಿರುತ್ತೆ. ಇಲ್ಲಿ ಪಿತೃಪಕ್ಷ ಪ್ರಾರಂಭ, ಅದೇ ರೀತಿ ನವರಾತ್ರಿಯನ್ನು ಪ್ರಾರಂಭ. ಪಿತೃಪಕ್ಷ ಸೆಪ್ಟೆಂಬರ್ 8ನೇ ತಾರೀಕಿನಿಂದ 21ನೇ ತಾರೀಕುವರೆಗೂ, 21 ಪಿತೃಪಕ್ಷದ ಒಂದು ಅಮಾವಾಸ್ಯೆ ಬರುತ್ತೆ. ಸೊ ಅಮಾವಾಸ್ಯೆ ಮುಗಿದ ನಂತರ 22ನೇ ತಾರೀಕು ನಿಮಗೆ ನವರಾತ್ರಿ ಪ್ರಾರಂಭ. ಅದೇ ರೀತಿಯಾಗಿ ಅನಂತ ಚತುರ್ದಶಿ ಇದೆ. ತುಂಬ ವಿಶೇಷ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಕೆಲವು ಗ್ರಹಗಳ ಬದಲಾವಣೆಗಳಿದೆ. ಅದೆಲ್ಲವನ್ನು ಸೇರಿಕೊಂಡು ಈ ಒಂದು ಭವಿಷ್ಯವಂತ ಹೇಳೋದಾದರೆ ಮೇಷರಾಶಿಯವರಿಗೆ ಹೇಗಿರುತ್ತೆ ಈ ಸೆಪ್ಟೆಂಬರ್ ದಿನ ಅಂತ, ಈ ಎಲ್ಲ ಈ ಇಡೀ 30 ದಿನಗಳ ಕಾಲ ಈ ಒಂದು ಅನಂತ ಪದ್ಮನಾಭನ ಆಶೀರ್ವಾದ, ಪಿತೃಗಳ ಒಂದಿಷ್ಟು ಆಶೀರ್ವಾದ ಮತ್ತು ನವರಾತ್ರಿ ದುರ್ಗಾ ಮಾತೆಯ ಆಶೀರ್ವಾದ ಎಲ್ಲವೂ ಪಡೆದುಕೊಳ್ಳಲಿ ಆ ಮೇಷರಾಶಿಗಳವರು ಅಂತ ತಿಳಿಯುತ್ತಾ ಬನ್ನಿ, ಮೇಷರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನೋಡೋದಾದರೆ, ಇಲ್ಲಿ ಇವರಿಗೆ ಹೊಸ ಅವಕಾಶಗಳು, ಅಂದರೆ ಈಗ ನಿಮಗೆ 7.5 ಶನಿ ನಡೀತಾ ಇದೆ, ಮೊದಲನೇ ಹಂತ. ಇಲ್ಲಿ ಒಂದಿಷ್ಟು ಏನಾಗುತ್ತಂದರೆ, ನೀವು ಆಗಸ್ಟ್ ತಿಂಗಳಲ್ಲಿ ಮಾಡಿರತಕ್ಕಂತಹ ಕೆಲವು ಒಳ್ಳೆಯ ಕೆಲಸ ಕಾರ್ಯಗಳಿಂದ ನಿಮಗೆ ಸೆಪ್ಟೆಂಬರಲ್ಲಿ ಒಂದಿಷ್ಟು ಅವಕಾಶಗಳು ಬರಲು ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಆಗಸ್ಟ್ ತಿಂಗಳಲ್ಲಿ ಒಂದಿಷ್ಟು ಕಷ್ಟಪಟ್ಟಿರ್ತೀರ, ತುಂಬ ಕಷ್ಟಪಟ್ಟಿರ್ತೀರ. ಕೆಲವು ಕೆಲಸ ಕಾರ್ಯಗಳಲ್ಲಿ ನಿದ್ದೆ ಇಲ್ಲದೆ, ಊಟ ಇಲ್ಲದೆ, ಕೆಲವೊಂದು ವೈಯಕ್ತಿಕ ಹಿತಾಸಕ್ತಿಗಳನ್ನು ಮರೆತು ಆ ಕೆಲಸಕ್ಕೆ ಪ್ರಿಯಾರಿಟಿ ಕೊಟ್ಟು ಒಳ್ಳೆಯ ಒಂದು ಹೆಸರನ್ನು ಸಂಪಾದನೆ ಮಾಡಿರ್ತೀರ ಈ ಆಗಸ್ಟ್ ತಿಂಗಳಲ್ಲಿ. ಸೊ ಅದರ ಮುಂದುವರೆದ ಭಾಗವಾಗಿ ಸೆಪ್ಟೆಂಬರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಒಂದು ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಬಟ್ ಅದೇ ರೀತಿ ಅವಕಾಶಗಳು ಕೂಡ ಕೂಡಿ ಬರ್ತಾ ಇದೆ. ಅಂದರೆ ಇಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚಿ ರೆಕಮೆಂಡೇಷನ್ ಜಾಸ್ತಿ ಬರ್ತಾ ಇರುತ್ತೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸೊ ಅವರು ಚೆನ್ನಾಗಿ ಮಾಡಿಕೊಡ್ತಾರೆ. ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ, ನೀಟಾಗಿ, ವ್ಯವಸ್ಥಿತವಾಗಿ ನಿಮಗೆ ಒಂದು ರೀತಿಯಲ್ಲಿ ಯಶಸ್ವಿಯ ರೀತಿಯಲ್ಲಿ ನಿಮ್ಮನ್ನು ಅವರು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾರೆ ಅಂತ ಅವರು ಹೇಳಲಾಗುತ್ತೆ. ಅವರ ಒಂದು ರೆಕಮೆಂಡ್ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದರೆ 3ನೇ ವ್ಯಕ್ತಿಯ ಒಂದು ರೆಕಮೆಂಡೇಷನ್ ಅಂದ್ಕೊಳ್ಳಿ, ಅಥವಾ ಅವರ ಒಂದು ಬೆಂಬಲ ಅಂತ ಅವರು ತಿಳ್ಕೊಳ್ಳಿ. ಸೊ ಒಟ್ಟಿನಲ್ಲಿ ನಿಮಗೆ ಈ ಸೆಪ್ಟೆಂಬರಲ್ಲಿ ಸ್ವಲ್ಪ ಅವಕಾಶಗಳು ಬಂದು ಸ್ವಲ್ಪ ಬ್ಯುಸಿಯಾಗಿ ಬಿಡ್ತೀರಾ ಕೆಲಸ ಕಾರ್ಯಗಳಲ್ಲಿ. ಎಲ್ಲೂ ನಿಮಗೆ ರೆಸ್ಟ್ ಇರದೇ ಇರುವ ರೀತಿಯಲ್ಲಿ ಸೆಪ್ಟೆಂಬರ್ ಇರುತ್ತೆ. ಸ್ವಲ್ಪ ಈ ಆಗಸ್ಟ್ಕ್ಕಿಂತ ಒಂದಿಷ್ಟು ಒಂದು 5 to 10% ನಿಮಗೆ ಹೆಚ್ಚಿನ ಕೆಲಸಗಳು ಬರುವಂಥದ್ದು ಆಗುತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ. ಇದರಿಂದ ನಿಮಗೆ ಹೆಸರು ಬರೋದಲ್ಲದೆ ಸ್ವಲ್ಪ ಆರ್ಥಿಕವಾಗಿ ಅಭಿವೃದ್ಧಿ ಕಾಣ್ತೀರಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ. ಆಗಸ್ಟಲ್ಲೂ ಚೆನ್ನಾಗೇ ಆಗಿತ್ತು, ಏನು ನಾವು ಇಲ್ಲ ಅಂತೇಳಿ. ನಿಮಗೆ 7.5 ಶನಿ ನಡೀತಾ ಇದ್ದರು. ಕೆಲವು ಗ್ರಹಗಳ ಅನುಕೂಲತೆಯಿಂದ ನಿಮಗೆ ಆಗಸ್ಟಲ್ಲೂ ತುಂಬ ಒಂದಿಷ್ಟು ಸಮಸ್ಯೆಗಳು ದೂರ ಆಗಿದೆ, ಪ್ಲಸ್ ನಿಮಗೆ ಆದಾಯದ ಪ್ರಮಾಣ ಏರಿಕೆಯಾಗಿದೆ. ಅದೇ ರೀತಿಯಾಗಿ ಸೆಪ್ಟೆಂಬರಲ್ಲಿ ಒಂದು 5 to 10% ಜಾಸ್ತಿ ಆಗುತ್ತೆ ಮತ್ತಿಷ್ಟು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ವೃತ್ತಿಯಲ್ಲಿ ಒಂದಿಷ್ಟು ಗಣನೀಯ ಬೆಳವಣಿಗೆ ಕಾಣುವಂಥದ್ದಾಗುತ್ತೆ. ನಿಮಗೆ ಪ್ರಮೋಷನ್ ಸಿಗ್ಬೋದು, ಅಥವಾ ಒಂದು ಎತ್ತರ ಹಂತಕ್ಕೆ ಹೋಗ್ಬೋದು, ಅಥವಾ ನಿಮಗೆ ನಿಮ್ಮ ಕೆಲಸ ಮನ್ನಣೆಯನ್ನು ಗುರುತಿಸಿ ಗೌರವಗಳನ್ನು ಕೊಡಬಹುದು. ಇನ್ನು ವ್ಯಾಪಾರದ ವಿಷಯಕ್ಕೆ ಬರೋದಾದರೆ, ವ್ಯಾಪಾರದಲ್ಲಿ ನಿಮಗೆ ಅಭಿವೃದ್ಧಿ ಕಾಣುವಂಥದ್ದಾಗುತ್ತೆ. ವ್ಯಾಪಾರದಲ್ಲಿ ಕೆಲವು ಬೇಡದೇ ವಿಷಯಗಳನ್ನು ವಿಡ್ರಾ ಮಾಡ್ಕೊಂಡ್ಬಿಡ್ತೀರಾ. ಅಂದರೆ ಆ ಒಂದು ವ್ಯಾಪಾರದಿಂದ ತೊಂದರೆ ಆಗ್ತಾ ಇದೆ, ಅಥವಾ ಅದು ಸೇಲ್ ಆಗ್ತಾ ಇಲ್ಲ ಅಂದರೆ ನೀವು ಅದನ್ನು ಸ್ಟಾಪ್ ಮಾಡಿಬಿಡ್ತೀರಾ. ಅಂದರೆ ಕಂಟಿನ್ಯೂ ಮಾಡಲಿಕ್ಕೆ ಹೋಗಲ್ಲ. ನೆಕ್ಸ್ಟ್ ಅದು ಏನಾದರೂ ಆರ್ಡ್ರ್ ಇತ್ತಂದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲ ಬೇಡ, ಈಗ ಪಿತೃಪಕ್ಷ ಇದೆ, ಏನೂ ತೊಗೊಳ್ಳೋದಿಲ್ಲ,
ಈಗ ಸದ್ಯಕ್ಕೆ ಬೇಡ, ಮುಂದಿನ ತಿಂಗಳು ನೋಡೋಣ, ಹಾಗೆ ಅಂದರೆ ಸ್ವಲ್ಪ ಕಡಿವಾಣ ಹಾಕ್ತೀರಾ. ವ್ಯಾಪಾರದಲ್ಲಿ ಏನು ನಡೀತಾ ಇದೆ ಎಂಬುದನ್ನು ಸ್ವಲ್ಪ ಕೂತ್ಕೊಂಡು ಸ್ಟಡಿ ಮಾಡಿ ಯಾವುದು ಬೇಕು ಯಾವುದು ಬೇಡ ಎಂಬುದನ್ನು ಥಿಂಕ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ವ್ಯಾಪಾರದಲ್ಲಿ ತುಂಬ ಒಂದಿಷ್ಟು ಲಾಭಗಳು ಇದೆ, ಇಲ್ಲ ಅಂತಲ್ಲ, ಬಟ್ ನೀವು ಆ ಲಾಭದಕ್ಕಿಂತ ಈ ಕಡೆ ಫೋಕಸ್ ಜಾಸ್ತಿ ಆಗ್ತೀರ. ಅಂದರೆ ಯಾವುದು ನಮ್ಮ ಒಂದು ವ್ಯಾಪಾರದಲ್ಲಿ ಸ್ಟ್ರಕ್ ಆಗಿದೆ ಅದನ್ನು ನಾನು ಯಾವ ರೀತಿ ಮುಂದೆ ತರಬೇಕು ಅನ್ನೋದು ಒಂದು ಉತ್ಸಾಹ ಇದ್ದರೆ, ಎರಡನೇದು ಟೋಟಲಿ ಡಿಲೀಟ್ ಮಾಡಿಬಿಡ್ತೀರ. ಆದರೆ ನಮಗೆ 3 ತಿಂಗಳಿಂದ ಆಯಿತು, 6 ತಿಂಗಳಾಯಿತು, ಏನು ಒಂದು ಐಟಮ್ ಹೋಗ್ತಾ ಇಲ್ಲ ಅಂದರೆ ಅದು ಇಷ್ಟು ಬ್ಯಾಗ್ ಕಟ್ಬಿಟ್ಟು ಅವನ್ನ ಯಾರಂತ ಇರ್ತಾ ಅವನಿಗೆ ವಾಪಸ್ ಕೊಟ್ಬಿಡ್ತೀರಾ, ಅಥವಾ ಯಾರಿಗಾದರೂ ದಾನ ಮಾಡಿಬಿಡ್ತೀರಾ. ಯಾಕೆಂದರೆ ಸ್ಪೇಸ್ ಹಿಡ್ಕೊಂಡಿದೆ, ಆದರೆ ಅದು ಯಾರೂ ತೊಗೊಳ್ತಾ ಇಲ್ಲ. ಸೊ ಅದನ್ನು ವೆಕೆಂಟ್ ಮಾಡಿಸ್ಬಿಡ್ತೀರಾ ವ್ಯಾಪಾರದಲ್ಲಿ. ಅಂದರೆ ಬೇಡದೇ ಇರೋದು ಅಥವಾ ವ್ಯಾಪಾರ ಆಗದೇ ಇರುವಂತಹ ವಸ್ತುಗಳು ಯಾವಿದೆಯೋ ಅದು ಮೈಂಡ್ನಿಂದ ಮತ್ತು ನಿಮ್ಮ ಅಂಗಡಿಯಿಂದ ಹೊರಗಡೆ ಹಾಕ್ಬಿಡ್ತೀರಾ, ಅಷ್ಟೇ. ಸಿಂಪಲ್ ಆಗಿರಬೇಕು. ಸೊ ಈ ರೀತಿ ಮಾಡೋದರಿಂದ ಸ್ವಲ್ಪ ಹೊಸ ರೀತಿಯಲ್ಲಿ ಆಲೋಚನೆ ಬರೋದರಿಂದ ಹೊಸದಾಗಿ ಅಪ್ಗ್ರೇಡ್ ವರ್ಷನ್ ಅಂತೀವಿ. ಅಂದರೆ ಸೆಪ್ಟೆಂಬರ್ 22ರ ನಂತರ ನಿಮಗೆ ಸ್ವಲ್ಪ ಈ ವ್ಯಾಪಾರದ ಬಗ್ಗೆ ಹಿಡಿತ ಸಿಕ್ಕು ಒಂದಿಷ್ಟು ಲಾಭಾಂಶ ಎತ್ತರ ಹಂತಕ್ಕೆ ತೊಗೊಂಡೋಗ್ತೀರಾ. ಈಗ ಅದೇ ಈ 6ನೇ ತಾರೀಕುವರೆಗೂ ಮಾಮೂಲಾಗಿರುತ್ತೆ. ಆಮೇಲೆ ಪಿತೃಪಕ್ಷ ಸ್ಟಾರ್ಟ್ ಆಗುತ್ತೆ 8ನೇ ತಾರೀಕು. ಅವಾಗ ಸ್ವಲ್ಪ ವ್ಯಾಪಾರ ಡಲ್ ಇರುತ್ತೆ, ನಿಮ್ಮದು ಒಂದೇ ಅಲ್ಲ, ಎಲ್ಲ ಕಡೆ ಡಲ್ ಇರುತ್ತೆ. ಹಾಗಾಗಿ ವ್ಯಾಪಾರದಲ್ಲಿ ಸ್ವಲ್ಪ ಇದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೂ 22ರ ನಂತರ ನಿಮಗೊಂದು ಗ್ರಿಪ್ ಸಿಗುತ್ತೆ ಮತ್ತು ಅಭಿವೃದ್ಧಿ ಒಂಥರ ಆಗ್ತೀರಾ ಅಂತೇಳಿ. ಇನ್ನು ಅದೇ ರೀತಿಯಾಗಿ ಉಳಿದ ವೃತ್ತಿಗಳ ಬಗ್ಗೆ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಅಥವಾ ಇನ್ನಿತರ ಸಂಘ ಸಂಸ್ಥೆಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಆದಾಯದ ಪ್ರಮಾಣ ನಿಮಗೆ ಒಂದಿಷ್ಟು ಜಾಸ್ತಿ ಆಗುತ್ತೆ. ನಿಮ್ಮ ಎಕ್ಸ್ಟ್ರಾ ಕೆಲಸಕ್ಕೆ ಅಥವಾ ನಿಮ್ಮದೇ ಆದಂಥ ವೈಯಕ್ತಿಕ ಒಂದಿಷ್ಟು ಮುತುವರ್ಜಿವಹಿಸ್ಕೊಂಡು ಕೆಲಸ ಮಾಡಿರೋದಕ್ಕೆ ಒಂದು ಸ್ವಲ್ಪ ನಿಮಗೆ ಆರ್ಥಿಕ ಸಹಾಯ ಲಭಿಸುವಂಥದ್ದಾಗುತ್ತೆ. ಹೆಸರು ಬರುತ್ತೆ, ಮೇನ್ ನಮಗೆ ಕೀರ್ತಿವಂತರಾಗ್ತೀರ, ಅದು ಖುಷಿ ವಿಚಾರ. ಅಂದರೆ ನಿಮ್ಮ ಒಂದು ಹೆಸರು ಎಲ್ಲ ಕಡೆ ಚಲಾವಣೆಯಲ್ಲಿ ಬರತಕ್ಕಂಥದ್ದಾಗುತ್ತೆ ನಿಮ್ಮ ಕಂಪ್ನಿಯಲ್ಲಿ ಅಥವಾ ಸಂಘ ಸಂಸ್ಥೆಯಲ್ಲಿ ಅಂತಲೇ ಹೇಳ್ಬೋದು. ಇನ್ನು 10.5 ಶನಿ ಇರೋದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಲೇಬೇಕು ನೀವು ಮೇಷರಾಶಿಯವರು. ಏಕೆಂದರೆ ಈಗ ಪಿತೃಪಕ್ಷ ಬೇರೆ, ಈ ಪಿತೃಪಕ್ಷದಲ್ಲಿ ಸ್ವಲ್ಪ ನಿಮಗೆ ಮೈಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ ಮತ್ತು ಕೆಲವೊಂದಿಷ್ಟು ಪ್ರೆಷರ್ ಬೀಳ್ತಾ ಇರುತ್ತೆ. ಆ ಕೆಲಸಕ್ಕಾಗಿರ್ಬೋದು ಅಥವಾ ವೈಯಕ್ತಿಕ ಆಗಿರ್ಬೋದು ಅಥವಾ ಕೌಟುಂಬಿಕ ಆಗಿರ್ಬೋದು, ಸ್ವಲ್ಪ ಫ್ಯಾಮ್ಲಿ ವಿಷಯದಿಂದ ಡಿಸ್ಟರ್ಬೆನ್ಸ್ ಇರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಫ್ಯಾಮ್ಲಿಯಲ್ಲಾಗಿರ್ಬೋದು, ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು, ಅಣ್ಣ ತಮ್ಮಂದ್ರ ಮಧ್ಯೆ ಆಗಿರ್ಬೋದು, ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಅಣ್ಣ ತಂಗಿ ಹೇಗಾದರೂ ತಿಳ್ಕೊಳ್ಳಿ, ಸ್ನೇಹಿತರಾಗಿರ್ಬೋದು, ಇವರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದಾಗುತ್ತೆ. ಆರ್ಥಿಕವಾಗಿ ಒಂದಿಷ್ಟು ಜಗಳಾದಿಗಳು ನಡೆಯುವಂಥದ್ದಾಗುತ್ತೆ, ನೀ ಕೊಡೆ ನಾ ಬಿಡೆ ಅನ್ನೋವಂಥದ್ದಲ್ಲಿ. ಮತ್ತು ಕೆಲವೊಂದಿಷ್ಟು ಪ್ರಯಾಣಗಳು ಉಂಟು, ದೂರದ ಪ್ರಯಾಣ. ಸೊ ಈ ಪ್ರಯಾಣದಲ್ಲಿ ನೀವು ಸ್ವಲ್ಪ ಉಲ್ಲಾಸ, ಮನಸ್ಸಿಗೆ ನೆಮ್ಮದಿ ಮತ್ತು ಕೆಲವೊಂದಿಷ್ಟು ಪುಣ್ಯ ಪ್ರಾಪ್ತಿಗಳಾಗತ್ತೆ. ಅದಕ್ಕೆ ಕಾರಣ ಪುಣ್ಯಕ್ಷೇತ್ರಗಳ ದರ್ಶನ. ಸೊ ಇವೆಲ್ಲವೂ ಈ ಒಂದು ತಿಂಗಳಲ್ಲಿ ನಮಗೆ ಸಿಗುವಂಥದ್ದಾಗತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ವ್ಯತ್ಯಾಸ ಕಂಡು ಬರುವಂಥದ್ದಾಗುತ್ತೆ ತಿಂಗಳ ಮಧ್ಯಭಾಗದಲ್ಲಿ. ಅಂದರೆ ಈ ಪಿತೃಪಕ್ಷದಲ್ಲಿ ಅಮಾವಾಸ್ಯಕ್ಕಿಂತ ಮುಂಚಿತವಾಗಿ ಒಂದು 15ರಿಂದ 18ನೇ ತಾರೀಕು ಒಳಗಡೆ ಈ ಒಂದು 3 ದಿನಗಳ ಕಾಲ ನಿಮಗೆ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು ಉಂಟಾಗತ್ತೆ. ಆ ಒಂದು ಸಮಯದಲ್ಲಿ ಏನೇ ಸಣ್ಣ ಪುಟ್ಟದ್ದು ರೋಗ ಬಂದರೂ ಅದನ್ನು ಗುಣಪಡಿಸುವಂತಹ ವ್ಯವಸ್ಥೆಗೆ ನೀವು ತಲ್ಲೀನರಾದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ವ್ಯವಸಾಯ ಮಾಡುವಂಥವ್ರಿಗೂ ಅಷ್ಟೇ ಒಂದಿಷ್ಟು ಲಾಭದ ಅಂಶ ನಿಮಗೆ ಈ ತಿಂಗಳು ಸಿಗುವಂಥದ್ದಾಗುತ್ತೆ. ನೀವು ಬೆಳೆದಿರತಕ್ಕಂತಹ ಬೆಳೆಗೆ ಬೆಲೆ ಒಳ್ಳೆಯದು ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದೇ ರೀತಿ ಕ್ರೀಡಾರಂಗ, ಸಿನಿ ರಂಗ ಮತ್ತು ಒಂದಿಷ್ಟು ಈ ಒಂದು ಹೊರಗಡೆ ಇರ್ತಕ್ಕಂತಹ ಒಂದಿಷ್ಟು ಜಾತಕರಿಗೆ ಈ ಒಂದು ಸಮಯದಲ್ಲಿ ನಿಮ್ಮನ್ನು ಗುರುತಿಸಿ ಅವಕಾಶಗಳು ಬರುವಂಥದ್ದಾಗುತ್ತೆ. ಒಟ್ಟಿನಲ್ಲಿ ಈ ಮೇಷರಾಶಿಯವರಿಗೆ ಅವಕಾಶಕ್ಕೆ ಕೊರತೆ ಇರೋದಿಲ್ಲ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದಿಷ್ಟು ಚೆನ್ನಾಗಿ ನಿಮ್ಮ ಒಂದು ಬುದ್ಧಿಶಕ್ತಿ ಅಂತ ಅದನ್ನು ನಿಭಾಯಿಸುವಂಥದ್ದಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನಿಮಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅನಂತ ಚತುರ್ದಶಿ ಇದೆ. ಅದು ಒಂದು ಪರಿಹಾರ ಹುಣ್ಣಿಮೆಯ ದಿನ ನೀವು ಮಾಡಲೇಬೇಕು. ಎಲ್ಲಿ ಅನಂತನ ಒಂದು ದೇವಸ್ಥಾನ ಆಗಿರ್ಬೋದು ಅಥವಾ ಅನಂತಗೆ ಸಂಬಂಧಪಟ್ಟಂತಹ ಆನ್ಲೈನ್ ಸೇವೆ ಆದರೂ ಸರಿ, ತುಳಸಿ ಅರ್ಚನೆ ಮಾಡಿಸಿ ಆ ದಿನ. ಅನಂತ ಶಯನ
ಅಥವಾ ಅನಂತ ಮೂರ್ತಿ, ಅನಂತಗೆ ಸಂಬಂಧಪಟ್ಟಂಥ ಅನಂತ ಪದ್ಮನಾಭ, ಹೇಗಾದರೂ ತಿಳ್ಕೊಳ್ಳಿ. ಅನಂತಗೆ ಸಂಬಂಧಪಟ್ಟಂತಹ ದೇವಸ್ಥಾನಕ್ಕಲ್ಲಿ ಆನ್ಲೈನ್ನಲ್ಲಿ ಎಲ್ಲಾದರೂ ಸರಿ ಆ ದಿನ ತುಳಸಿ ಅರ್ಚನೆ ಮಾಡಿಸಿ ಮೇಷರಾಶಿಯವರು. ಇನ್ನು ತದನಂತರ ಪಿತೃಪಕ್ಷ ನಿಮಗೆ 8ನೇ ತಾರೀಕಿನಿಂದ 21ನೇ ತಾರೀಕುವರೆಗೂ ಇರುತ್ತೆ. ಸೊ ಮಹಾಲಯ ಅಮಾವಾಸ್ಯೆ 21ನೇ ತಾರೀಕು ಬಂದಿರುತ್ತೆ. ಸೊ ಹಾಗಾಗಿ ನೀವು ಮಹಾಲಯ ಅಮಾವಾಸ್ಯೆ ಆಗಿರ್ಬೋದು ಅಥವಾ ಈ ಪಿತೃಪಕ್ಷದಲ್ಲಿ ಏನಾದರೂ ದವಸ ಧಾನ್ಯ, ನೂತನ ವಸ್ತ್ರ ಅಥವಾ ಈ ಭಗವದ್ಗೀತೆ ಬುಕ್ಕು ಅಥವಾ ವಿಷ್ಣು ಸಹಸ್ರನಾಮ ಸ್ತೋತ್ರದ ಬುಕ್ಕು ಯಾವುದಾದ್ರನ್ನ ಒಂದು ದಾನವಾಗಿ ಬ್ರಾಹ್ಮಣರಿಗೆ ನೀಡಿ, ದವಸ ಧಾನ್ಯ ಜೊತೆಗೆ ಬುಕ್ಕು ಮತ್ತು ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಬ್ರಾಹ್ಮಣರಿಗೆ ತಲುಪಿಸಿದರೆ ಈ ಪಿತೃಪಕ್ಷದ ಇರತಕ್ಕಂಥ ಕೆಲವೊಂದು ದೋಷಗಳಾಗಿರ್ಬೋದು ಅಥವಾ ಈ ಸೆಪ್ಟೆಂಬರಲ್ಲಿ ಇರತಕ್ಕಂಥ ಕೆಲವು ಕಠಿಣ ಸವಾಲುಗಳಾಗಿರ್ಬೋದು ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ. ಯಾಕಂದರೆ ಈಗ ನಿಮಗೆ ಪಿತೃಪಕ್ಷ ಪ್ರಾರಂಭ ಆಗ್ತಾ ಇರೋದರಿಂದ ಸ್ವಲ್ಪ ಈ ಸಾಡೆ ಶನಿಗೆ ಸ್ವಲ್ಪ ಮನಸ್ಸು ಕಂಟ್ರೋಲ್ ಸಿಗೋದಿಲ್ಲ, ಜಂಜಾಟ, ಒಂಥರ ಚಂಚಲ. ಈಗ ನಿರ್ಧಾರ ಆಗಿರೋದು ವಿತಿನ್ ನಿಮಿಷದಲ್ಲಿ ಚೇಂಜ್ ಆಗುವಂಥದ್ದಾಗುತ್ತೆ, ಬದಲಾವಣೆ ಆಗುವಂಥದ್ದಾಗುತ್ತೆ ಅಥವಾ ಟೋಟಲಿ ಕ್ಯಾನ್ಸಲ್ ಆಗುವಂಥದ್ದಾಗುತ್ತೆ. ಹಾಗಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ. ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮತ್ತು ಮನಸ್ಸು ಒಂದು ಕಡೆ ನಿಂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮೇಷರಾಶಿಯವರ ಈ ಒಂದು ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ, ಯಾರು ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ನೋಡ್ತಕ್ಕಂತಹ ಸದಸ್ಯರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.